ಅಲ್ಲಾಡಬಾರ್ದು, ಅಲ್ಲಾಡಿಸ್ಬಾರ್ದು. ಏನೋ ಬಿಡಿ, ಕಂಟ್ರೋಲ್ ಮಾಡ. ಏನು ಹೇಳಿ ಪ್ರಶ್ನೆ ಮಾಡ್ತಾಯ್ತು, ಅವ್ರು ಅಲ್ಲಾಡಿಸ್ಬಿಟ್ರು. ಹರೀಶ್ ರಾಯ್ ಅವರು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹೇಳಿದ್ರು, ಅಂದ್ರೆ ನೀವು ದರ್ಶನ್ ಸರ್ ಒಂದಾಗೋದು ಫ್ಯಾನ್ಸ್ ಖುಷಿ ಇದೆ, ಆದ್ರೆ ಚಿತ್ರಣದಲ್ಲಿರುವಂತವರು ಕೆಲವರಿಗೆ ಇಷ್ಟ ಇಲ್ಲ ನೀವು ಒಂದಾಗೋದು ಅಂತ. ಅಲ್ಲ, ಪಾಯಿಂಟ್ ಏನು, ಯಾವುದಕ್ಕೆ ಉತ್ತರ ಕೊಡಲಿ ನಾನಂದ್ರೆ, ಅವ್ರಿಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಉತ್ತರ ಕೊಡ್ಬೇಕಾ, ಹರೀಶ್ ರಾಯ್ ಏನು ಹೇಳಿದ್ರು ಅನ್ನೋದಕ್ಕೆ ಉತ್ತರ ಕೊಡ್ಬೇಕಾ? ನಿಮ್ಗೆ ಅನ್ಸಿದ್ದು ನಿಜ ಅನ್ಸುತ್ತಾ? ಅಲ್ಲ, ನಾವಿಬ್ಬರು ಏನಮ್ಮ 16-18 ವರ್ಷದವ್ರ ಹುಡುಗರ ನಾವು, ನಮ್ಮ ಸ್ವಂತಿಕೆ ಬುದ್ಧಿ ಇಲ್ವಾ? ಯಾರನ್ನಾರ ಕೇಳ್ಕೊಂಡು ಒಂದಾಗ್ತಾರ ಅಥವಾ ಯಾರನ್ನಾರು ಕೇಳ್ಕೊಂಡು ದೂರ ಆಗ್ತಾರೆ ಯಾರಾದರೂ? ಅಲ್ಲ, ಅರ್ಥ ಆಗ್ತಾ ಇರೋದು, ಖುಷಿ ಪಡ್ಲಿ ಬಿಡಿ, ಪಾಪ ಇರೋದೇ ಅದಕ್ಕೆ ಅವರೆಲ್ಲ. ನನಗೆ ನನ್ನ ಸತ್ಯ ಬಿಟ್ಟು ನಾನು ಯಾವುದಕ್ಕೂ ತಲೆ ಹಾಕಕ್ಕೆ ಹೋಗಲ್ಲ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್. ನಾವು ಯಾರ್ದೋ ಮಾತು ಕೇಳೋಕೆ ಹೋಗಿ ರಿಯಾಕ್ಟ್ ಮಾಡೋದು ನಾನು ಅಲ್ವೇ ಅಲ್ಲ. ನನ್ನ ಕಣ್ಮುಂದೆ ನಡಿಬೇಕು. ಇಲ್ಲ, ನೀವು ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ನು ಒಪ್ಕೋಬೇಕು. ಏನಾಗತ್ತಮ್ಮ, ಅಂತೆ ಕಂತೆ ಪಂತೆಗೆ ನಾವೆಲ್ಲ ಕೇಳ್ತಾ ಹೋದ್ರೆ ಈ ಪ್ರಪಂಚ ನಡೆಯೋದೇ ಇಲ್ಲ. ವಿ ಶುಡ್ಂಟ್ ಫಾಲೋ ಆಲ್ ದಟ್. ಇಂಡಸ್ಟ್ರಿ ಯಾರಮ್ಮ? ನಾವು ಇಂಡಸ್ಟ್ರಿ ತಾನೇ ಸೇರಿದವರು. ಅವ್ರು ಹೇಳ್ತಾರೆ. ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದ್ರಲ್ಲಿ ತಪ್ಪು ಸರಿ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ನಮ್ಮ ಸತ್ಯ ನಮಗೆ ಗೊತ್ತು, ನಾವು ಯಾಕೆ ಹಂಗಿದ್ದೀವಿ, ನಾವು ಯಾಕೆ ಚೆನ್ನಾಗಿದ್ದಾಗ್ಲೂ ನಾವು ಯಾಕೆ ಚೆನ್ನಾಗಿದ್ವಿ, ಬೇಡ ಅಂದಾಗ್ಲೂ ಯಾಕೆ ಅನ್ನೋದು ನಮ್ಮ ಸತ್ಯಗಳು ನಮಗೆ ಗೊತ್ತಿದೆ. ಕರೆಕ್ಟ್ ಅಲ್ವಾ? ಅಲ್ಲಿಗೆ ಬಿಟ್ರೆ ನಾನು ಬೇರೆಯವ್ರು ಖುಷಿ ಪಡಲಿ ಬಿಡಲಿ ಏನು ನಮಗೇನು ಕಲಿ ಏನಾಗಬೇಕಾಗಿ ಕಟ್ಕೊಳ್ಳೋದಲ್ಲ.